ಎಲ್ರಿಗೂ ನಮಸ್ಕಾರ. ಬಹಳ ದಿನಗಳ ಮೇಲೆ ಅಂದರೆ ಭಾಳ ತಿಂಗಳ ಮೇಲೆ ನಾವು ಮತ್ತೆ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ವಿ. ಅದು ಕೈಗೂಡ್ತಾ ಇದೆ. ಈಗ ನಾವು ಕಚೇರಿಯನ್ನು ಕೂಡ ಉದ್ಘಾಟನೆ ಮಾಡಿದ್ದೀವಿ. ಕಚೇರಿಯಲ್ಲಿ ಕೆಲಸ ನಡೀತಾ ಇದೆ. ಆದರೆ ಭಾಳ ನಮಗೆ ಒಂದು ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ, ಈ ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಜಾತ್ರೆಯ ಬಗ್ಗೆ ನನಗೆ ಅದು ಒಂದು ಕಲ್ಪನೆ ಇತ್ತು. ಆದರೆ ಅದರ ನಡುವೆ ನಿಮಗೊಂದು ಭಾಳ ಇಂಪಾರ್ಟೆಂಟ್ ಇರೋಂಥ ಒಂದು ಇದನ್ನು ತೋರಿಸ್ತೀನಿ. ಇದನ್ನು ನೋಡಿ, ಇದು ಏನು ಅಂತೇಳಿ. ಇದು ನೋಡಿ, ಗೊತ್ತಾಗುತ್ತಾ ಏನಂತ? ಸಾರ್, ಏನು ಸಾರ್ ನೀವು ಇದನ್ನು ಈ ಯಾರೋ ಕಾಪಾಲಿಕರು ಯಾರೋ ಮಂತ್ರ ಮಾಡೋಂಥ ಒಂದು ಗೊಂಬೆ ಥರ ಐತಲ್ಲ ಸರ್ ಅಂತ ಕೇಳ್ತೀರ ನೀವು, ಅಲ್ಲ? ಬಹುಶಃ ನಿಮಗೂ ಅನಿಸ್ಬೋದು, ನೋಡಿದ್ರಿಗೂ ಅನಿಸುತ್ತದು. ಕಾರಣ ಯಾಕೆ ಅಂತೇಳಿದರೆ, ಇದು ಏನು ಮಾಟ ಮಂತ್ರ ಮಾಡೋಂಥ ಗೊಂಬೆ ಅಲ್ಲ ಇದು ಸ್ನೇಹಿತರೆ. ಇದು ಒಂದು ಕಾಲಾಂತರಗಳಿಂದಲೂ ನಡ್ಕೊಂಡ್ಬಂದಂಥ ಒಂದು ಸಣ್ಣ ಗೊಂಬೆಯನ್ನು ತಯಾರು ಮಾಡುವಂಥ ಒಂದು ಕುಟುಂಬದವರು ಮಾಡ್ತಾಯಿದ್ರು. ಇದು ನಾಯಕನಹಟ್ಟಿ ಜಾತ್ರೆಯಲ್ಲಿ ಮಾತ್ರ ವಿಶೇಷ. ನಾಯಕನಹಟ್ಟಿ ಜಾತ್ರೆ ಬಗ್ಗೆ ಮತ್ತು ಆ ವಿಷಯಗಳ ಬಗ್ಗೆ ನನ್ನ ಸ್ನೇಹಿತರು ಹೇಳ್ತಾರೆ ಈಗ. ಆದರೆ ಈ ಗೊಂಬೆಯ ಬಗ್ಗೆ ನಾನು ಹೆಚ್ಚು ಹೇಳೋದಕ್ಕಿಂತ ಮುಂಚೆ ನಮ್ಮ ಗೆಳೆಯರು ಹೇಳ್ತಾರೆ, ಕೇಳೋಣ. ನಾವು ನಿಮ್ಮ ಜೊತೆ ಕೇಳೋಣ. ನಮಸ್ಕಾರ. ಕರ್ನಾಟಕದ ನಾಯಕನಹಟ್ಟಿ, ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಬಹಳ ಪ್ರಸಿದ್ಧಿ ಪಡೆದಂಥದ್ದು ಇಲ್ಲಿನ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದಿಂದ ಪ್ರತಿ ವರ್ಷ ನಡೆಯುವ ಈ ಸ್ವಾಮಿಯ ಜಾತ್ರೆ ನಾಯಕನಹಟ್ಟಿ ಜಾತ್ರೆ ಎಂದೇ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದೆ. ಈ ಒಂದು ವಿಶೇಷವಾದ ಮಧ್ಯ ಕರ್ನಾಟಕದ ಸಾಂಸ್ಕೃತಿಕ ಅಸ್ಮಿತೆಯಾಗಿ ಖ್ಯಾತಿ ಪಡೆದಿರುವಂಥ ಈ ಜಾತ್ರೆ ಕೇವಲ ಕರ್ನಾಟಕವಷ್ಟೇ ಅಲ್ಲ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಗೋವಾ ಇತರ ರಾಷ್ಟ್ರಗಳಿಂದಲೂ ಕೂಡ ಸಾವಿರಾರು ಸಂಖ್ಯೆಯ ಭಕ್ತರನ್ನು ಆಕರ್ಷಿಸಿ ವಿಜೃಂಭಣೆಯಿಂದ ಪ್ರತಿ ವರ್ಷ ನಡೀತಕ್ಕಂಥದ್ದು ಐತಿಹಾಸಿಕವಾಗಿದೆ. ಇಂತಹ ಐತಿಹಾಸಿಕ ಸಾಂಸ್ಕೃತಿಕ ಅಸ್ಮಿತೆಯ ಜಾತ್ರೆಯಲ್ಲಿ ಗಮನೀಯವಾದ ಒಂದು ಅಂಶವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕಳೆದ 10 ವರ್ಷಗಳಿಂದ ಈ ಸಾಂಸ್ಕೃತಿಕ ಉತ್ಸವದಲ್ಲಿ ಒಂದು ಮುದ್ದಾದ ಗೊಂಬೆ ಕಾಣೆಯಾಗಿದೆ. ಇದು ಬಹಳ ವಿಶೇಷವಾದಂಥ ಅಂಶ ಅನ್ನೋದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಈ ಮುದ್ದಾದ ಗೊಂಬೆ ಯಾವುದು? ನೂರಾರು ಅಂಗಡಿಗಳು, ಮುಂಗಟ್ಟುಗಳು ಬರ್ತಕ್ಕಂಥ ಈ ಜಾತ್ರೆಯಲ್ಲಿ ಈ ಗೊಂಬೆಗೆ ಏನಂತ ಮಹತ್ವ, ಏನಂತ ವಿಶೇಷ ಅಂತ ನೀವು ಅನಿಸ್ಬೋದು. ಇದೊಂದು ಸಗಣಿ ಗೊಂಬೆ ಅಂತಲೇ ಖ್ಯಾತಿ ಪಡೆದಂಥದ್ದು. ಅದಕ್ಕೆ ಉಪನಾಮ, ಜಾನಪದ ನಾಮ ಕಿಸುಗಾಲಕ್ಕ ಅಂತ ಹೆಸರು. ನೋಡಲಿಕ್ಕೆ ಈ ಹೆಸರು ತಮಾಷೆಯಾಗಿ ನಿಮಗೆ ಕಂಡರೂ ಅದರ ಗೊಂಬೆಯ ಆಕಾರದಿಂದಲೇ ಈ ಗೊಂಬೆಗೆ ಕಿಸುಗಾಲಕ್ಕ ಅನ್ನೋ ಹೆಸರನ್ನು ಗ್ರಾಮೀಣ ಜಾನಪದರು ಹೆಸರನ್ನು ಕರೀತಾ ಬಂದಿದ್ದಾರೆ. ವಿಶೇಷವಾಗಿ ಇದು ಸಗಣಿ ಗೊಂಬೆ ಎಂದು ನೂರಾರು ವರ್ಷಗಳಿಂದಲೂ ಕರೀತಾ ಬಂದಿದ್ದರೂ ಕೂಡ ಇದು ಸಗಣಿಯಿಂದ ಪ್ರಾರಂಭದಲ್ಲಿ ಮಾಡಿರಲೂಬಹುದು. ಈ ಸಗಣಿ ಗೊಂಬೆಯ ಒಂದು ಮಹತ್ವವನ್ನು ತಿಳಿಸ್ಲಿಕ್ಕೆ ಈ ದಿನ ನಾವು ಇಷ್ಟಪಡ್ತಾ ಇದ್ದೇವೆ. ಈ ಗೊಂಬೆಯನ್ನು ನೋಡಿದ ಮೇಲೆ ನಿಜಕ್ಕೂ ಕೂಡ ಇದು ಮಹತ್ವದ್ದು ಅಂತ ನಿಮ್ಗೆ ಅನಿಸ್ಬೋದು. ಈ ಗೊಂಬೆ ನೂರಾರು ವರ್ಷಗಳಿಂದಲೂ ಕೂಡ ಇಲ್ಲಿನ ಒಂದು ಕುಟುಂಬ ಮಾಡ್ತಾ ಬಂದಿದೆ. ಈ ಗೊಂಬೆಯನ್ನು ನೂರಾರು ಭಕ್ತರು ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವರು ತಮಗೆ ಒಂದು ಸಂಪ್ರದಾಯ ಎನ್ನುವಂತೆ ಅವನ್ನು ಖರೀದಿಸಿ ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದನ್ನು ಜನ ಗಮನಿಸಿದ್ದಾರೆ. ಪ್ರತಿ ವರ್ಷವೂ ಸಾವಿರಾರು ಗೊಂಬೆಗಳು ಸಾವಿರಾರು ಕುಟುಂಬಗಳನ್ನು ತಲುಪಿದ್ದನ್ನು ಐತಿಹಾಸಿಕವಾಗಿ ನಾವು ಗಮನಿಸಿದ್ದೇವೆ. ಈ ಗೊಂಬೆಯ ಮಹತ್ವ ಏನು ಅಂದರೆ, ಇದು ಕೇವಲ ಆಕರ್ಷಣೀಯವಾದ ಗೊಂಬೆ ಅಷ್ಟೇ ಅಲ್ಲ, ಒಂದು ಸಾಂಪ್ರದಾಯಿಕವಾಗಿ ಒಂದು ಮಹತ್ವವನ್ನು ಪಡೆದುಕೊಂಡಂಥ ಒಂದು ನಾಯಕನಹಟ್ಟಿ ಜಾತ್ರೆಯ ಅಸ್ಮಿತೆಯಾಗಿ ಬೆಳೆದು ಬಂದಂಥದ್ದು. ಭಾಳ ಖೇದಕರ ಸಂಗತಿ ಅಂದರೆ ಕಳೆದ 10 ವರ್ಷಗಳಿಂದ ಈ ಗೊಂಬೆ ಈ ಜಾತ್ರೆಯಲ್ಲಿ ಕಾಣೆಯಾಗಿರ್ತಕ್ಕಂಥದ್ದು. ಈ ಕಾಣೆಯಾಗಿರ್ತಕ್ಕಂಥ ಗೊಂಬೆಯನ್ನು ಸ್ಮರಿಸಿ ಇವತ್ತು ನಾವು ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇವೆ. ಈ ಸಗಣಿ ಗೊಂಬೆ ಅಂತಕ್ಕಂಥದ್ದು ಹೆಸರು ಬಂದಿದ್ದೇ ಬಹಳ ವಿಶೇಷ. ಯಾಕೆಂದರೆ ಪೂರ್ವಜರು ನೂರಾರು ವರ್ಷಗಳ ಹಿಂದೆ ಇದನ್ನು ಪ್ರಾರಂಭ ಮಾಡಿದಾಗ ಬಹುತೇಕ ಸಗಣಿಯಿಂದಲೇ ಇದನ್ನು ಮಾಡಿದ್ರಿಂದಲೋ ಏನೋ ಇದಕ್ಕೆ ಸಗಣಿ ಗೊಂಬೆ ಅನ್ನುವ ಹೆಸರು ಬಂದಿರಬಹುದು. ಆದರೆ ಕಾಲಾನಂತರ ಸಗಣಿಯನ್ನು ಇದನ್ನು ತಯಾರು ಮಾಡಲಿಕ್ಕೆ ಕಾಪಿಟ್ಟುಕೊಳ್ತಕ್ಕಂಥದ್ದು, ಸಗಣಿಯ ಕೊರತೆ ಅಥವಾ ಬೇರೆ ಈ ವಸ್ತುವಿನ ಕೊರತೆಯಿಂದಾಗಿನೋ ಏನೋ ಅಥವಾ ಮಾಡುವವರ ಮನೋಭಾವದ ಬದಲಾವಣೆಯಿಂದಾಗಿಯೋ ಏನೋ ಸಗಣಿ ಗೊಂಬೆ ಮುಂದೆ ಬೇರೆ ಬೇರೆ ವಸ್ತುಗಳನ್ನು ಬಳಕೆ ಮಾಡಿ ಬದಲಾದರೂ ಕೂಡ
ಇಂದಿಗೂ ಕೂಡ ಅದರ ಹೆಸರು ಸಗಣಿಗೊಂಬೆ ಅಂತಲೇ ಇದುವರೆಗೂ ಚಾಲ್ತಿಗೆ ಬಂದಿತ್ತು. ನಂತರ ಅದು ಗ್ರಾಮೀಣರ ಬಾಯಲ್ಲಿ ಸಗಣಿಗೊಂಬೆ ಎನ್ನುವ ಪದ ಹೋಗಿ ಕಿಸ್ಗಾಲಕ್ಕ ಅಂತಕ್ಕಂಥ ಒಂದು ಹೆಸರನ್ನು ಪಡೆದುಕೊಂಡಿತು. ಈ ಗೊಂಬೆ ಬಹಳ ವಿಶೇಷವಾಗಿ ತಯಾರು ಮಾಡ್ತಿದ್ದು ಇತ್ತೀಚಿನ ತಲೆಮಾರುಗಳು ತಯಾರು ಮಾಡಿದ್ದು ಹೇಗೆ ಅಂತಂದರೆ, ಇದನ್ನು ತಯಾರು ಮಾಡುವವರು ಕೂಡ ವಿಶಿಷ್ಟವಾದ ಒಂದು ಕುಟುಂಬಕ್ಕೆ ಸೇರಿದವರಾಗಿದ್ದರು. ನಾಯಕನಹಟ್ಟಿಯ ಒಳಮಠದ ಆವರಣದಲ್ಲಿ, ಒಳಮಠದ ಓಣಿಯಲ್ಲಿ ಚಿತ್ರಗಾರ್ ಫ್ಯಾಮಿಲಿ ಅಂತಕ್ಕಂಥ ಚಿತ್ರಗಾರರ ಕುಟುಂಬ ಅಂತಕ್ಕಂಥ 5-6 ಕುಟುಂಬಗಳಿದ್ದಾವೆ. ಇಂದಿಗೂ ಕೂಡ ಅವರು ಕುಶಲಕರ್ಮಿಗಳು. ದೇವಸ್ಥಾನಗಳು, ಗುಡಿಗುಂಡಾರಗಳ ಹಿತ್ತಾಳೆಯ ಪ್ರಭಾವಳಿಗಳನ್ನು ಮತ್ತು ದೇವಸ್ಥಾನದ ಬಾಗಿಲುಗಳನ್ನು ಹಿತ್ತಾಳೆಯಲ್ಲಿ ಮಾಡ್ತಕ್ಕಂಥ ಕುಶಲಕರ್ಮಿಗಳ ಕುಟುಂಬ ಅವು. ಈಗಲೂ ಕೂಡ ಅದೇ ವೃತ್ತಿಯನ್ನೇ ಅವರು ನೆಚ್ಚಿಕೊಂಡು ಬದುಕ್ತಾ ಇದ್ದಾರೆ. ಆ ಕುಟುಂಬಗಳ ಒಂದು ಮನೆತನದವರು ಈ ಸಗಣಿ ಗೊಂಬೆಯನ್ನು ಮಾಡ್ತಕ್ಕಂಥ ವೃತ್ತಿಯನ್ನು ಕೈಗೊಂಡಿದ್ದರು. ಈ ಗೊಂಬೆಗಳನ್ನು ನಿರಂತರವಾಗಿ ಅವರು ಮಾಡ್ತಾ ಇರಲಿಲ್ಲ. ನಾಯಕನಹಟ್ಟಿಯ ಜಾತ್ರೆ ಬರುವ ಪೂರ್ವದಲ್ಲಿ 3 ತಿಂಗಳ ಮೊದಲು ಇದರ ತಯಾರಿ ಮಾಡಿಕೊಂಡು ಸಾವಿರಾರು ಗೊಂಬೆಗಳನ್ನು ತಯಾರು ಮಾಡಿ ಜಾತ್ರೆಯಲ್ಲಿ ಮಾರಾಟ ಮಾಡ್ತಾಯಿದ್ದರು. ಪ್ರಾರಂಭದ ಮಾರಾಟದ ಸಂದರ್ಭದಲ್ಲಿ ಈ ಗೊಂಬೆಗಳಿಗಿದ್ದ ಬೆಲೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಕೇವಲ 50 ಪೈಸೆ ಅಥವಾ 2 ಆಣೆ. 2 ಆಣೆಯಿಂದ ಪ್ರಾರಂಭವಾದ ಈ ಗೊಂಬೆ ಮಾರಾಟ ಕಳೆದ 10 ವರ್ಷಗಳ ಹಿಂದೆ ಈ ಗೊಂಬೆ ತಯಾರಿ ನಿಲ್ಲುವ ಸಂದರ್ಭದಲ್ಲಿ 15 ರೂಪಾಯಿಗಳ ಮುಖಬೆಲೆಯನ್ನು ಮುಟ್ಟಿತ್ತು. ಆಗಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಈ ಗೊಂಬೆಗಳನ್ನು ತಯಾರು ಮಾಡಿ ಮಾರಾಟ ಮಾಡ್ತಾಯಿದ್ರು. ಈ ಗೊಂಬೆಗಳಿಗೆ ಕಳೆದ ತಲೆಮಾರುಗಳಲ್ಲಿ ಹೆಚ್ಚಿನದಾಗಿ ಬಳಸ್ತಕ್ಕಂಥದ್ದು ಈ ಹುಣಸೆ ಬೀಜದ ಪೌಡರನ್ನು ಮಾಡಿ ಹುಣಸೆ ಬೀಜದ ಹಿಟ್ಟಿನಿಂದ ಒಂದು ರೀತಿಯ ಅಂಟನ್ನು ತಯಾರು ಮಾಡಿ ಆ ಅಂಟಿಗೆ ಮರದ ಹೊಟ್ಟನ್ನು ಸೇರಿಸಿ ಆ ಮರದ ಹೊಟ್ಟಿನಿಂದ ಬಂದಿರತಕ್ಕಂಥ ಜಿಗುಟಾದ ವಸ್ತುವಿನಿಂದ ಈ ಗೊಂಬೆಯನ್ನು ಮರದ ಅಚ್ಚುಗಳ ಮೂಲಕ ತಯಾರು ಮಾಡ್ತಾಯಿದ್ರು. ಕೈಕಾಲುಗಳು ಭದ್ರವಾಗಿ ನಿಲ್ಲಿಕ್ಕಾಗಿ ಬಿದಿರಿನ ಕಡ್ಡಿಗಳನ್ನು ಒಳಗಡೆ ಅಂಟಿಸಿ ಗೊಂಬೆಯನ್ನು ಒಂದು ಪೂರ್ವಭಾವಿ ಗೊಂಬೆಯನ್ನು ಹಂತದ ಪ್ರಾಥಮಿಕ ಗೊಂಬೆಯನ್ನು ತಯಾರು ಮಾಡ್ತಾಯಿದ್ರು. ಆ ಗೊಂಬೆಗೆ ಹತ್ತಿಯಿಂದ ತಯಾರಾದಂಥ ತೆಳುವಾದ ಬಟ್ಟೆಯ ತುಂಡುಗಳನ್ನು ಅಂಟಿಸಿ ಅದನ್ನು ಬಿಸಿಲಿನಲ್ಲಿ ನಿರಂತರವಾಗಿ 15ರಿಂದ 20 ದಿನ ಆಗುವವರೆಗೂ ಒಣಗಿಸಿ ಆ ಒಣಗಿಸಿದ ಗೊಂಬೆಗೆ ಬಣ್ಣವನ್ನು ಬೆಳೆದು ಮೇಲಂಗಿ, ಕೆಳ ಉಡುಪು ಗೊಂಬೆಗಳನ್ನು ಬೆಳೆದು ಮತ್ತು ಮುಖ ಮತ್ತು ಕೈಕಾಲುಗಳಿಗೆ ಹಳದಿ ಬಣ್ಣವನ್ನು ಬಳಿತಕ್ಕಂಥದ್ದು ಒಂದು ಪದ್ಧತಿಯಾಗಿ ಬಂದಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು, 100 ವರ್ಷಗಳಾದರೂ ಕೂಡ ಈ ಬಣ್ಣಗಳು ಬದಲಾಗಿಲ್ಲ ಆ ಗೊಂಬೆಗೆ. ಯಾಕೆಂದರೆ ನೀವು 200 ವರ್ಷಗಳ ಹಿಂದೆ ಮಾರಿದ ಗೊಂಬೆ ಮತ್ತು ಇತ್ತೀಚೆಗೆ ಮಾರಾಟ ಮಾಡಿದ ಇತ್ತೀಚಿನ ಗೊಂಬೆಯನ್ನು ನೀವು ತೆಗೆದು ನೋಡಿದರೂ ಆ ಬಣ್ಣಗಳು ಯಾವತ್ತೂ ಬದಲಾಗಿಲ್ಲ. ಈ ಬಣ್ಣಗಳು ಕೂಡ ಸಾಂಪ್ರದಾಯಿಕ ರೀತಿಯಲ್ಲಿಯೇ ಈ ಗೊಂಬೆಗೆ ಬಣ್ಣಗಳನ್ನು ಲೇಪಿಸೋದನ್ನು ಈ ಕುಟುಂಬ ಮಾಡ್ಕೊತ ಬಂದಿದೆ. ಹಾಗಾಗಿ ಇದು ಒಂದು ರೀತಿಯ ವಿಶಿಷ್ಟವಾದ ಗೊಂಬೆಯಾಗಿ ವಿಶಿಷ್ಟವಾದ ತನ್ನದೇ ಆದ ಅಸ್ಮಿತೆಯನ್ನು ಈ ಗೊಂಬೆ ಉಳಿಸಿ ಹೋಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕೊನೆಯ ತಲೆಮಾರಿನಲ್ಲಿ ಇತ್ತೀಚೆಗೆ ಕಳೆದ 10 ವರ್ಷಗಳ ಹಿಂದೆ ಚಿತ್ರಗಾರ್ ಫ್ಯಾಮಿಲಿಯ ಸುಶೀಲಮ್ಮ ಮತ್ತು CR ರಾಮಣ್ಣ ಎಂಬ ವೃದ್ಧ ದಂಪತಿಗಳು ಈ ಗೊಂಬೆಯನ್ನು ತಮ್ಮ ದೇವರ ಕೆಲಸ ಎನ್ನುವ ರೀತಿಯಲ್ಲಿ, ದೇವಸ್ಥಾನದ ಕೆಲಸ ಎನ್ನುವ ರೀತಿಯಲ್ಲಿ ಈ ಗೊಂಬೆಗಳನ್ನು ಸಾವಿರಾರು ಸಂಖ್ಯೆಯಲ್ಲಿ ತಮ್ಮ 3 ತಿಂಗಳು 4 ತಿಂಗಳ ತಮ್ಮ ಶ್ರಮದ ಮೂಲಕ ತಯಾರು ಮಾಡ್ತಾಯಿದ್ರು. ಈ ತಯಾರು ಮಾಡಿ ಮಾರಾಟ ಮಾಡ್ತಾಯಿದ್ರು. ಬಹುತೇಕ ಆಧುನಿಕತೆ ಮತ್ತು ಆಧುನಿಕ ಭರಾಟೆಯಲ್ಲಿ ಮತ್ತು ವಿದ್ಯಾವಂತರಾದಂತೆ ಜನ ಈ ಗೊಂಬೆಗಳಿಂದ ಏನು ಹೆಚ್ಚು ಲಾಭ ಬರಲಿಕ್ಕಿಲ್ಲ ಅಥವಾ ಇದನ್ನು ಮಾಡೋದ್ರಿಂದ ಏನು 3-4 ತಿಂಗಳು ಶ್ರಮ ವ್ಯರ್ಥವಾಗ್ಬೋದು ಅನ್ನೋ ಮನೋಭಾವದಿಂದನೋ ಏನೋ ಆ ಗೊಂಬೆ ತಯಾರಿಕೆ ಕಳೆದ 10 ವರ್ಷಗಳ ಹಿಂದೆ ನಿಂತು ಹೋಯಿತು. ಇದು ಬಹಳ ವಿಷಾದದ ಸಂಗತಿ. ಆನಂತರ ಆ ಗೊಂಬೆ ತಯಾರು ಮಾಡುವ ಸಂದರ್ಭದಲ್ಲೂ ಕೂಡ ಈ ಗೊಂಬೆಯ ವಿಶಿಷ್ಟತೆಯನ್ನು ಗುರುತಿಸುವ ಮೌಲ್ಯಮಾಪನ ಆಗ ನಡೆದಿರತಕ್ಕಂಥದ್ದು ಒಂದು ವಿಷಾದದ ಸಂಗತಿ. ಆ ಗೊಂಬೆಯ ಮೌಲ್ಯಮಾಪನ ಬಹುತೇಕ ಆಗ ನಡೆದಿದ್ದರೆ ಕನ್ನಡ ಸಂಸ್ಕೃತಿ ಇಲಾಖೆಯಂಥ ಇಲಾಖೆಗಳು ಗಮನ ಹರಿಸಿದರೆ ಚನ್ನಪಟ್ಟಣದ ಗೊಂಬೆಗಳಿಗೆ ಹೇಗೆ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಮೌಲ್ಯವನ್ನು ದಕ್ಕಿಸಿಕೊಡಲಾಗಿದೆಯೋ ಅಂತಹ ಮೌಲ್ಯವನ್ನು ಈ ಸಗಣಿ ಗೊಂಬೆಗೂ ಕೂಡ ದಕ್ಕಿಸಿಕೊಡ್ಬೋದಾದಂಥ ಸಂದರ್ಭಗಳು ಬಹಳವಾಗಿತ್ತು. ಆದರೆ ನಮ್ಮ ಬಹುತೇಕ ಮಾಧ್ಯಮಗಳಾಗಲಿ ಬೇರೆ
ಪತ್ರಿಕೆಗಳಾಗಲಿ ಅದನ್ನು ಗುರುಸ್ತೇ ಇರತಕ್ಕಂಥದ್ದು ಒಂದು ವಿಷಾದದ ಸಂಗತಿ ಅಂತೇಳಿ ನಾನು ಭಾವಿಸ್ತೇನೆ. ಈ ಗೊಂಬೆಗಳು ಈಗ ಇತಿಹಾಸಕ್ಕೆ ಸರಿದೋಗಿದೆ. ಆದರೆ ಈ ಗೊಂಬೆಗಳನ್ನು ನೋಡೋಕ್ಕೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಈಗಲೂ ಹೋದರೆ ನಿಮಗೆ ಆ ಗೊಂಬೆಗಳು ಪ್ರತಿ ಕುಟುಂಬದಲ್ಲಿ ಒಂದು ಗೊಂಬೆಯಾದರೂ ದೇವರ ಕೋಣೆಯಲ್ಲಿ ಅಲಂಕರಿಸಿರೋದನ್ನು ನೀವು ನೋಡಬಹುದು. ಅಥವಾ ಅವರ ಹಳೆ ಕಪಾಟುಗಳಲ್ಲಿ ಆ ಗೊಂಬೆ ಇರಲಿಕ್ಕೆ ಸಾಧ್ಯ. ಯಾಕೆ ಇದಕ್ಕೆ ಈ ಗೊಂಬೆಗೆ ಇವತ್ತಿಗೂ ಕೂಡ ಗ್ರಾಮೀಣ ಜನರು ಮಹತ್ವವನ್ನು ಕೊಟ್ಟು ಇಟ್ಕೊಂಡಿದ್ದಾರೆ ಅಂದರೆ, ಇವು ಒಂದು ರೀತಿ ನಾಯಕನಹಟ್ಟಿಯ ಗುರು ತಿಪ್ಪೇರುದ್ರ ಸ್ವಾಮಿ ಸಂತನ ಜೊತೆ, ಆ ಭಕ್ತಿಯ ಜೊತೆ ಇವು ಬೆಸೆದುಕೊಂಡಿರ್ತಕ್ಕಂಥದ್ದೇ ಬಹಳ ಮಹತ್ವವಾದ್ದು. ಹಾಗಾಗಿ ಈ ಗೊಂಬೆಯನ್ನು ಹಟ್ಟಿ ಜಾತ್ರೆಗೆ ಹೋದಾಗ ಕೊಂಡುಕೊಂಡು ನಮ್ಮ ಮನೆಗೆ ತೆಗೆದುಕೊಂಡು ಹೋದರೆ ಅದು ಶುಭದ ಸಂಕೇತ ಅಂತ ಭಾವಿಸ್ತಿದ್ದಂಥ ಕುಟುಂಬಗಳು ಸಾವಿರಾರಿದ್ದು. ಹಾಗಾಗಿಯೇ ಈ ಗೊಂಬೆ ತಯಾರಿಕೆ ಇತಿಹಾಸದ ಕಾಲಘಟ್ಟದಲ್ಲಿ ನಿರಂತರವಾಗಿ 2, 3, 4, 5 ಶತಮಾನಗಳ ಕಾಲ ನಡೆದುಕೊಂಡು ಬಂದಿತ್ತು. ಆದರೆ ವಿಷಾದ 10 ವರ್ಷಗಳ ಹಿಂದೆ ಈ ಗೊಂಬೆ ತಯಾರಿಕೆ ನಿಲ್ಲಿಸಲಾಗಿದೆ. ಖಂಡಿತ ಈ ಚಿತ್ರಗಾರ ಫ್ಯಾಮಿಲಿ ಕುಟುಂಬದವರು ಇದನ್ನು ನಿರಂತರ ಕೈಂಕರ್ಯ ಅಂಥೇಳಿ, ದೇವರ ಸ್ವಾಮಿಯ ಪೂಜೆ ಅಂಥೇಳಿ ಒಂದು ರೀತಿಯ ಧಾರ್ಮಿಕ ವಿಧಿವಿಧಾನಗಳಂತೆ ಅದನ್ನು ನಡೆಸ್ಕೊಂಡು ಬಂದಿದ್ದರು. ಅದು ಈಗ ನಿಂತಿದೆ. ಅಂಥ ಗೊಂಬೆ ಖಂಡಿತ ನಿಮಗೆಲ್ಲಾದರೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಿಕ್ಕರೆ ಖಂಡಿತ ನೀವು ನಗುಮುಖದಿಂದ ಅದನ್ನೊಂದು ಸಾರಿ ನೋಡ್ತೀರಾ, ಆ ಗೊಂಬೆಯನ್ನು ನೋಡಿ ಆಶ್ಚರ್ಯಪಡ್ತೀರಾ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ. ವಂದನೆಗಳು.